ನಮ್ಮ ಎಲ್ಬೋದ ಹೊರಭಾಗದಲ್ಲಿ ಒಂದಷ್ಟು ಮಸಲ್ ಇನ್ಸರ್ಟ್ ಆಗಿ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಮಸಲ್ ಅಟ್ಯಾಚ್ಮೆಂಟ್ ಅಲ್ಲಿ ಅತಿ ಹೆಚ್ಚು ನೋವು ಬರುವಂಥದ್ದು. ಆ ನೋವು ಸ್ಟಾರ್ಟಿಂಗ್ 3 ತಿಂಗಳಿಂದ 1 ವರ್ಷದವರೆಗೂ ಇರುವಂಥ ಚಾನ್ಸಸ್ ಇರುತ್ತೆ. ರಿಸ್ಟ್ನ ಮೇಲೆ ಕೆಳಗೆ ಮಾಡಬೇಕು. ಇದು ರೆಸ್ಟಿಂಗಲ್ಲಿಟ್ಟು ಆ ಎಕ್ಸಸೈಸ್ ಏನಂದರೆ ಈ ರೀತಿ ಮೇಲೆ ಕೆಳಗೆ 1 2 ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷಿತಾ, ಜಾಸ್ ಸೆಂಟರ್ನಿಂದ ಫಿಸಿಯೋಥೆರಪಿಸ್ಟ್. ನಾನಿವತ್ತು ಟೆನ್ನಿಸ್ ಎಲ್ಬೋ ಬಗ್ಗೆ ಮಾತಾಡ್ತಾ ಅದು ಹೇಗೆ ಬರುತ್ತೆ, ಅದಕ್ಕೆ ಕಾರಣ ಏನು, ಅದಕ್ಕೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಏನೇನು ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಟೆನ್ನಿಸ್ ಎಲ್ಬೋ ಅಂದರೆ ನಮ್ಮ ಎಲ್ಬೋದ ಹೊರಭಾಗದಲ್ಲಿ ಒಂದಷ್ಟು ಮಸಲ್ ಇನ್ಸರ್ಟ್ ಆಗಿ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಮಸಲ್ ಅಟ್ಯಾಚ್ಮೆಂಟ್ ಅಲ್ಲಿ ಅತಿ ಹೆಚ್ಚು ನೋವು ಬರುವಂಥದ್ದು. ಆ ನೋವು ಸ್ಟಾರ್ಟಿಂಗ್ 3 ತಿಂಗಳಿಂದ 1 ವರ್ಷದವರೆಗೂ ಇರುವಂಥ ಚಾನ್ಸಸ್ ಇರುತ್ತೆ. ಆ ನೋವಿಗೆ ಏನು ಮಾಡಬೇಕು, ಹೇಗೆ ಬರುತ್ತೆ ಅನ್ನೋದು ಹೇಳ್ತಾ ಇದ್ದೀನಿ. ಇದು ಜಾಸ್ತಿ ಆ ಮಸಲ್ಸ್ನ ಬಳಕೆ ಮಾಡೋದ್ರಿಂದ ಬರುತ್ತೆ. ನಾವು ದಿನನಿತ್ಯ ಆ ಮಸಲ್ಸ್ನ ಬಳಕೆ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ಅತಿ ಹೆಚ್ಚಾಗಿ ಅದನ್ನ ಸ್ಟ್ರೆಸ್ ಮಾಡಿ ಬಳಕೆ ಮಾಡೋರ ಹತ್ರ ಅತಿ ಹೆಚ್ಚು ಬರುವಂಥದ್ದು. ಇದು ಹೌಸ್ ವೈಫ್ನಲ್ಲಿ, ಕಾರ್ಪೆಂಟರ್, ಪ್ಲಂಬರ್, ಸ್ಪೋರ್ಟ್ಸ್ ಪ್ಲೇಯರ್, ಆಮೇಲೆ ಹೊಲದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಕಾಣಿಸ್ಕೊಳ್ಳುವಂಥದ್ದು. ಮತ್ತೆ ಇದು IT ಪೀಪಲ್ ಅಲ್ಲೂ ಬರುತ್ತೆ. ಅವರು ಜಾಸ್ತಿ ಕೀಬೋರ್ಡ್ ಪ್ರೆಸ್ ಮಾಡೋದು ಅದು ಇದು ಮಾಡೋದ್ರಿಂದ ಇದರಲ್ಲೆಲ್ಲ ಅತಿ ಹೆಚ್ಚು ಆ ಮಸಲ್ನ ಬಳಕೆ ಆಗೋದ್ರಿಂದ ಅವರಿಗೆಲ್ಲರಿಗೂ ಈ ನೋವು ಕಾಣಿಸ್ಕೊಳ್ಳುತ್ತೆ. ಇನಿಷಿಯಲಿ ಇದು ನೋವಾಗಿ ಕಾಣಿಸ್ಕೊಳ್ಳುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನೆಗ್ಲೆಕ್ಟ್ ಮಾಡಿದಾಗ ಮತ್ತೆ ಅದು ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ಅತಿ ಹೆಚ್ಚಾಗ್ತಾ ಬರುತ್ತೆ. ಇನಿಷಿಯಲಿ ನೀವು ಅದು ಬಂದಾಗ್ಲೇನೆ ಐಸ್ ಹಾಕೊಂಡು ಅದಕ್ಕೆ ಒಂದಷ್ಟು ಎಕ್ಸಸೈಸ್ಗಳನ್ನ ಮಾಡಿ ಸ್ಟ್ರೆಂಥಿಂಗ್ ಮಾಡ್ಕೋಬೇಕಾಗತ್ತೆ. ತುಂಬಾ ನೋವು ಇದ್ದಾಗ ಸ್ಟಾರ್ಟಿಂಗ್ ರೆಸ್ಟ್ ಕೊಡ್ಬೇಕಾಗುತ್ತೆ. ಕಂಡೀಷನ್ ಸ್ಟಾರ್ಟಿಂಗ್ ನಿಮ್ಗೆ ಬಂದಿದ ತಕ್ಷಣನೇ ನೀವು ಅದಕ್ಕೆ ಐಸ್ ಮಾಡಿ ರೆಸ್ಟ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡೋದ್ರಿಂದ ಸರಿ ಹೋಗುತ್ತೆ. ಇದಕ್ಕೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಏನೇನ್ ಮಾಡ್ಬೋದು ಅಂದ್ರೆ, ನಾವು ಅಲ್ಟ್ರಾಸೌಂಡ್ ಥೆರಪಿ ಮಸಾಜ್ ಅಂತ ಮಾಡ್ತೀವಿ, ಅದನ್ನ ಮಾಡಬೇಕು. ಮತ್ತೆ ಟೇಪಿಂಗ್ ಅನ್ನೋಂಥದ್ದು, ಇದು ಸ್ಪೋರ್ಟ್ಸ್ ಪೀಪಲ್ ಅಲ್ಲಿ ನಾವು ಹೆಚ್ಚಾಗಿ ಮಾಡ್ತೀವಿ. ಮತ್ತೆ ಇದಕ್ಕೆ ಬ್ರೇಸ್ ಕೊಡ್ತಾರೆ, ಎಲ್ಬೋದು ಬ್ರೇಸ್ ಹಾಕೊಳ್ಳುವಂಥದ್ದು, ಅದನ್ನ ಮಾಡಿ ರೆಸ್ಟ್ ಮಾಡ್ಕೊಳ್ಳುವಂಥದ್ದು. ಅಷ್ಟು ಮಾಡಿ ನೀವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಎಕ್ಸಸೈಸ್ ಮಾಡೋದ್ರಿಂದ ಕ್ರಮೇಣ ನಿಮ್ಗೆ ನೋವು ಕಡಿಮೆ ಆಗ್ತಾ ಬರುತ್ತೆ. ನಾನು ನಿಮ್ಗೆ ಒಂದಷ್ಟು ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅತಿ ಹೆಚ್ಚು ನೋವಿದ್ದಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕಾಗುತ್ತೆ. ರೆಸ್ಟ್ ಮಾಡಿ ನಾವು ಅದು ಎಲ್ಬೋ ಬ್ಯಾಂಡ್ ಏನಿರುತ್ತೆ ಅದನ್ನ ತಗೊಂಡು ನೀವು ಆರ್ಥೋಪೆಡಿಷನ್ ಹತ್ರ ಕನ್ಸಲ್ಟ್ ಮಾಡಿ ಅವರು ನಿಮ್ಗೆ ಬ್ಯಾಂಡ್ ಬರ್ಕೊಡ್ತಾರೆ. ಅದನ್ನ ತಗೊಂಡು ರೆಸ್ಟ್ ಮಾಡಿ ಸ್ವಲ್ಪ ನೋವು ಕಡಿಮೆ ಆಗ್ತಿದ್ದಂಗೆ ನೀವು ಇದಷ್ಟು ಎಕ್ಸಸೈಸ್ಗಳನ್ನ ನಾನು ಹೇಳ್ಕೊಡೋದನ್ನ ಮಾಡಬೇಕಾಗುತ್ತೆ. ಎಕ್ಸಸೈಸ್ಗಳನ್ನ ಮೊದಲನೇದಿಂದ ಹೇಳ್ಕೊಡ್ತೀನಿ. ಮೊದಲನೇ ಎಕ್ಸಸೈಸ್ ಏನಂದ್ರೆ, ಒಂದು ಡಂಬೆಲ್ ಅಥವಾ ಮನೇಲಿ ಏನೇ ಒಂದು ವೆಯ್ಟ್ ಅಂತದಿರ್ಲಿ ಅದನ್ನ ತಗೊಂಡು ವಾಟರ್ ಬಾಟಲ್ ಅಲ್ಲಿ ನೀರ್ ಫಿಲ್ ಮಾಡ್ಬೋದು, ಏನೋ ಒಂದು ತಗೊಂಡು ಈ ಎಕ್ಸಸೈಸ್ ಮಾಡ್ಬೇಕಾಗತ್ತೆ. ಮೊದಲು ಅದಕ್ಕೆ ನೀವು ಒಂದು ಶೋಲ್ಡರ್ ಲೆವೆಲ್ ಅಲ್ಲಿ ಏನಾದ್ರೂ ಒಂದು ಹೈಟ್ ಒಂದು ಟೇಬಲ್ ಮೇಲೆ ಇಟ್ಟು ಮಾಡ್ಬೋದು, ಅಥವಾ ಚೇರ್ ಇದ್ರೆ ಚೇರ್ ಮೇಲೆ ಎಲ್ಬೋ ರೆಸ್ಟ್ ಮಾಡಿ ಮಾಡ್ಬೇಕಾಗತ್ತೆ. ಇಟ್ಕೊಂಡು ಈ ರಿಸ್ಟ್ ನ ಮೇಲೆ ಕೆಳಗೆ ಮಾಡಬೇಕು. ಇದು ರೆಸ್ಟಿಂಗ್ ಅಲ್ಲಿ ಇಟ್ಟು ಆ ಎಕ್ಸಸೈಸ್ ಏನಂದ್ರೆ ಈ ರೀತಿ ಮೇಲೆ ಕೆಳಗೆ 1 2 3 4 5 6 7 8 9 10. ಇದಾದ್ಮೇಲೆ ಅದೇ ರೀತಿ ನಮ್ಮ ಕೈನ ತಿರುಗಿಸ್ಬಿಟ್ಟು ಕೈನ ಮೇಲೆ ಕೆಳಗೆ ಮಾಡಬೇಕು. ಅಂದ್ರೆ ರೆಸ್ಟ್ನ ಕೇವಲ ಇಲ್ಲಿಂದ ಮಾತ್ರ ಈ ಮೂವ್ಮೆಂಟ್ನ ಮಾಡಬೇಕಾಗುತ್ತೆ. 1 2 3 4 5 6 7 8 9 10. ಹೀಗೆ ಇದಾದ ನಂತರ ಅದೇ ಕೈನ ಒಂದ್ಸಲ ಈ ಕಡೆ ಆ ಕಡೆ ತಿರುಗಿಸ್ಬೇಕು. ನೀವು ಕೈನ ಹೀಗೆ 1 2 3 4 5 6 7 8 9 and 10. ಇದು ನಿಮ್ಮ 3ನೇ ಎಕ್ಸಸೈಸ್. 4ನೇ ಎಕ್ಸಸೈಸ್, ನಿಮ್ಮ ಹತ್ರ ಪಿಂಗ್ ಪಾಂಗ್ ಬಾಲ್ ಅಥವಾ
4ನೇ ಎಕ್ಸಸೈಸಿಂದ ಹೇಳ್ತೀನಿ. 4ನೇ ಎಕ್ಸಸೈಸ್, ನಿಮ್ಮ ಹತ್ರ ಟವೆಲ್, ಯಾವ್ದಾದ್ರು ಬಟ್ಟೆ ಅಥವಾ ಸ್ಮೈಲಿ ಬಾಲ್, ಯಾವ್ದಾದ್ರು ಚಿಕ್ಕ ಬಾಲ್ ಇಟ್ಕೊಂಡು ಮಾಡುವಂಥದ್ದು. ಬಟ್ ಅದನ್ನ ಪ್ರೆಸ್ ಮಾಡೋಕ್ ಆಗ್ಬೇಕು. ಅದನ್ನ ಪ್ರೆಸ್ ಮಾಡಿ ಈ ರೀತಿ ಹಿಡ್ದಿಟ್ಕೋಬೇಕು. 1 2 3 4 5 6 7 8 9 10 ರಿಲ್ಯಾಕ್ಸ್. ಹಾಗೆ 10 ಬಾರಿ 10 ರಿಪಿಟೇಷನ್ ನ ಮಾಡ್ಬೇಕಾಗತ್ತೆ. 2 2 3 4 5 6 7 8 9 10 ಈ ರೀತಿ ಪ್ರೆಸ್ ಮಾಡಿ, ಹೋಲ್ಡ್ ಮಾಡಿ, ಹಿಡ್ದಿಟ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು. ಇದು ನಿಮ್ಮ 3ನೇ ಎಕ್ಸಸೈಸ್. ನಿಮ್ಮ ನೆಕ್ಸ್ಟ್ ಎಕ್ಸಸೈಸ್ 5ನೇದು, ಈ ತರ ವ್ರಿಸ್ಟ್ ಬ್ಯಾಂಡ್ ಏನಾದ್ರು ಇದ್ರೆ ಅದನ್ನ ತಗೊಂಡ್ ಮಾಡ್ಬೋದು. ಇದನ್ನ ವ್ರಿಸ್ಟ್ಗೆ ಮಾಡಿ ಸಿಕ್ಕಾಕ್ಸ್ಕೊಂಡು ಕೊನೆಗೆ ನಿಧಾನಕ್ಕೆ ಓಪನ್ ಮಾಡಬೇಕು. ಕ್ಲೋಸ್ ಮಾಡಿ ಓಪನ್ ಮಾಡಬೇಕು. 1 2 3 4 5 6 7 8 9 10 ಇದು ಎಕ್ಸಸೈಸ್ಗಳು. ಇನ್ನು ಸ್ಪೋರ್ಟ್ಸ್ ಪ್ಲೇಯರ್ ಅಂತವ್ರಾದ್ರೆ ಅವ್ರಿಗೆ ಶೋಲ್ಡರ್ ಸ್ಟ್ರೆಂಥನಿಂಗ್ ಕೂಡ ಮಾಡ್ಕೋಬಹುದು. ಒಂದಷ್ಟು ಶೋಲ್ಡರ್ ಎಕ್ಸಸೈಸ್ ನ ಮಾಡ್ಕೊಂಡು ಅದ್ರ ಜೊತೆಗೆ ವ್ರಿಸ್ಟ್ ಮತ್ತೆ ಎಲ್ಬೋ ಮತ್ತೆ ಅಪ್ಪರ್ ಬ್ಯಾಕ್ ಎಕ್ಸಸೈಸ್ ಮಾಡ್ಕೊಂಡು ಅವರು ಆ ಎಕ್ಸಸೈಸ್ಗಳ ಸ್ಟ್ರೆಂಥನಿಂಗ್ ಮತ್ತೆ ಕಂಡೀಷನ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಕಂಡೀಷನ್ ನ ಹೇಗ್ ಕಂಡುಹಿಡಿಯೋದು ಅಂದ್ರೆ, ನೀವು ಇದು ಕೈ ಮರ್ಚಿ ಇಲ್ಲಿಂದ ರೆಸಿಸ್ಟೆನ್ಸ್ ಕೊಟ್ಟು ಮೇಲೆ ಎತ್ತುವಾಗ ಇಲ್ಲಿ ನೋವು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ ನೋವು ಕಾಣಿಸ್ಕೊಂಡಾಗ ಈ ಕಂಡೀಷನ್ ಪಾಸಿಟಿವ್ ಅಂತ. ಇನ್ನೊಂದು, ಈ ಕಂಡೀಷನ್ ಎಲ್ರಿಗೂ ಇದೆಯಾ ಇಲ್ವಾ, ಹೇಗ್ ಗೊತ್ತಾಗುತ್ತೆ ನಿಮ್ಗೆ ಈ ಕಂಡೀಷನ್ ಇದೆ ಅನ್ನೋದು ಹೇಗ್ ಕಂಡುಹಿಡಿಬೇಕು ಅಂದ್ರೆ, ನೀವು ಎಲ್ಬೋನ ಬೆಂಡ್ ಮಾಡಿ ಈ ಹಸ್ತನ ಮೇಲೆತ್ತಬೇಕು. ಇಲ್ಲಿ ರೆಸಿಸ್ಟೆನ್ಸ್ ಕೊಟ್ಕೊಂಡು ಇದು ಮೇಲೆತ್ತಬೇಕು. ಅದು ಎತ್ತಿದಾಗ ಇಲ್ಲಿ ನಿಮ್ಗೆ ನೋವು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಈ ನೋವು ಕಾಣಿಸ್ಕೊಂಡಾಗ ಅದು ಪಾಸಿಟಿವ್ ಅಂತ ಅರ್ಥ. ಅದಿದ್ದಾಗ ಸ್ವಲ್ಪ ರೆಸ್ಟ್ ಮಾಡಿ ಈ ಎಕ್ಸಸೈಸ್ಗಳನ್ನ ಮಾಡ್ಬೇಕಾಗತ್ತೆ. ಇದು ಇದ್ದವರಿಗೆ ಗಾಡಿ ಓಡಿಸೋದು ಕಷ್ಟ ಆಗುತ್ತೆ. ಆಮೇಲೆ ದಿನನಿತ್ಯ ಯಾವುದೇ ಒಂದು ಆಕ್ಟಿವಿಟಿ ಮಾಡುವಾಗ್ಲೂ ಇದು ನಿಮ್ಗೆ ಕಷ್ಟ ಆಗ್ತಾ ಬರುತ್ತೆ. ಈ ಎಕ್ಸಸೈಸ್ಗಳನ್ನ ಮಾಡ್ಕೊಂಡು ಎಲ್ಲಾ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ಆರಾಮ್ ಮಾಡ್ಕೊಳ್ಳೋದ್ರಿಂದ ಇದು ನಿಮ್ಗೆ ನಿವಾರಣೆ ಆಗುತ್ತೆ. ನಿಮ್ಗೆ ಇದೇ ರೀತಿ ನೆಕ್ಸ್ಟ್ ಎಕ್ಸಸೈಸ್ ಮತ್ತೆ ನೆಕ್ಸ್ಟ್ ಕಂಡೀಷನ್ ಬಗ್ಗೆ ವಿಡಿಯೋ ಮಾಡ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.